ಮತ್ತು ನಮ್ಮ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ಆಯುಕ್ತರೇ, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಇತರ ಎಲ್ಲ ನಮ್ಮ ವಿವಿಧ ಇಲಾಖೆಗಳ ಮುಖ್ಯಸ್ಥರೇ ಮತ್ತು ಎಲ್ಲ ಅಧಿಕಾರಿಗಳೇ ಮತ್ತು ಮಾಧ್ಯಮದ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತೆಲ್ಲ ಗಣ್ಯರಿಗೂ ಈ ಒಂದು ಸಭೆಗೆ ನಾನು ಕೂಡ ಸ್ವಾಗತವನ್ನು ಮಾಡ್ತಾ, ಈಗ ಈ ಅನುಪಾಲನಾ ವರದಿಯಲ್ಲಿ ಇದರಲ್ಲಿ ಏನಾದರೂ ನೀವು ನಾನು 1-2 ಕೆಟ್ಕೊಂಡು ಹೋಗ್ತೀನಿ, ಏನಾದರೂ ಇಶ್ಯೂಸ್ ಇದ್ರೆ ರೇಸ್ ಮಾಡಿ, ನಾವು ನೇರವಾಗಿ ಮುಂದಿನ ಸಬ್ಜೆಕ್ಟ್ ನೋಡ್ಬೋದು. ಅಧ್ಯಕ್ಷರೇ, ನಾನು ಅದಕ್ಕೆ ಮುಂಚೆ ಇವತ್ತು ಆತಂಕಕಾರಿ ಘಟನೆ ನಡೆದಿದೆ ಮುಖ್ಯವಾಗಿ. ಆಕ್ಸಿಡೆಂಟ್ ಅಲ್ಲ, ಇದು ಬೀದಿ ನಾಯಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಪೇಪರ್ನಲ್ಲಿ ಬಂದಿದೆ. ಅದು ಕೊಲೆಗೆ ದೊಡ್ಡ ಒಂದು ಘಟನೆ ಮಾಡಲಾಯಿತು ಮತ್ತು ಕಡೆಗೆ ಇದು ಕೊಲೆ ಅಲ್ಲ, ಇದು ಒಂದು ಬೀದಿ ನಾಯಿ ಅಂಗಡಿಯಲ್ಲಿ ಮಲಗಿದ್ದ ವ್ಯಕ್ತಿ ನಾಯಿಗಳಿಗೂ ಸಾವು ಪತ್ರಿಕೆಯಲ್ಲಿ ದೊಡ್ಡ ಬಂದಿದೆ. ಈ ಬಗ್ಗೆ ಸ್ವಲ್ಪ ಆತಂಕ. ಇದು ನಗರದಲ್ಲಿ ಆಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಇಂಥ ದೊಡ್ಡ ಸಮಸ್ಯೆಗಳಿದ್ದಾವೆ. ಈ ಬಗ್ಗೆ ನಾವು ಹೇಳ್ಕೊಂಡು ತೆಗೆದುಕೊಳ್ಳಬಹುದು. ಒಂದು ಜಿಲ್ಲಾಡಳಿತಕ್ಕೆ ನಾವು ಏನು ಸೂಚನೆ ಕೊಡ್ತೀವಿ ಅಂತ ಹೇಳಿ, ಮತ್ತು ಈ ವ್ಯಕ್ತಿ ಸ್ವಲ್ಪ ಈ ಶಕ್ತಿ ಹೋದಾಗ ಈ ವ್ಯಕ್ತಿ ತೀರೋದಾಗ ಈಗ ತಗೋಬೇಕು, ಆಮೇಲೆ ತಗೋಬೇಕು ಅಲ್ಲ, ಅದನ್ನು ಸ್ವಲ್ಪ ತಾವು ಈಗ ತೀರ್ಪು ಕೊಟ್ಟಿದೆ.